ಸ್ವಾಮಿಯ ನೂತನ ರಥಕ್ಕೆ ಅದ್ಧೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ. ಶ್ರಾವಣ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯಲ್ಲಿರುವ ಶ್ರೀ ವರಬಸವೇಶ್ವರ ಸ್ವಾಮಿಯ ಜಾತ್ರೆಯ ನೂತನ ರಥಕ್ಕೆ ಪೂಜೆಯನ್ನ ಸಲ್ಲಿಸಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ಮಡಿತೇರಿನ ರಥದ ಮಡಿಕೆಯನ್ನ ಎಳೆಯಲಾಯಿತು. ದೇವಸ್ಥಾನದ ಟ್ರಸ್ಟ್ ಕಾರ್ಯಕಾರಿ ಸದಸ್ಯರಾದ ಪ್ರಭು ಹುದ್ದಿ ಮಾತನಾಡಿ, ಶ್ರೀ ವರಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ನೂತನ ತೇರನ್ನು ಸರ್ವ ಭಕ್ತರ ಸಹಕಾರದೊಂದಿಗೆ ಮತ್ತು ಟ್ರಸ್ಟ್ ವತಿಯಿಂದ ಸುಮಾರು 14 ಲಕ್ಷ ವೆಚ್ಚದಲ್ಲಿ ಹೊಸ ತೇರನ್ನ ರೆಡಿ ಮಾಡಿದ್ದೇವೆ. ಅದಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಜನರು ಹಾಗೂ ಈ ಭಾಗದಲ್ಲಿರುವ ಜನರಿಗೆ ಮತ್ತು ಸಕಲ ಭಕ್ತರಿಗೆ ತುಂಬಾ ಸಂತೋಷ ಆಗಿದೆ ಎಂದು ಹೇಳಿದರು. ಇಲ್ಲಿ ಸಾರ್ವಜನಿಕರು ಸುಮಾರು 20 ವರ್ಷದಿಂದ ಪ್ರಯತ್ನ ಮಾಡ್ತಿದ್ರು. ಅದು ಯಾಕೆ ಆಗ್ಲಿಲ್ಲೋ ಏನೋ ಗೊತ್ತಿಲ್ಲ. ಈಗ ಜನರ ಸಹಕಾರದಿಂದ ಈ ಒಂದು ತೇರನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಎಲ್ಲ ಇದ್ದಾರೆ. ಎಲ್ಲರ ಸಹಕಾರದಿಂದ ಈ ಒಂದು ತೇರನ್ನು ನಾವು ಮಾಡಿದ್ದೀವಿ. ಅದು ನಮಗೂ ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ತುಂಬ ಸಂತೋಷ ಆಗಿದೆ. ಅದೇ ರೀತಿಯಾಗಿ ಬಳ್ಳಾರಿ ಪಟ್ಟಣದ ಪುರವಾಸಿಗಳು ಸಂತೋಷ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸಂತೋಷನ ಎಲ್ಲರೂ ಹಂಚಿಕೊಳ್ಬೇಕು ಮತ್ತು ಇದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ದಿವಸ ಆಗಬೇಕನ್ನೋದು ನನ್ನ ಅನಿಸಿಕೆ. ಭಕ್ತಾದಿಗಳು ಬರ್ತಾರೆ, ಇಲ್ಲಿ ಅವರೆಲ್ಲರ ಸಹಕಾರ ಇದೆ. ಅವರ ಒಂದು ಪ್ರೀತಿ ವಿಶ್ವಾಸದಿಂದ ಈ ದೇವಸ್ಥಾನ ದಿನೇ ದಿನ ಬೆಳೀತಾ ಇದೆ. ಇದೇ ರೀತಿಯಾಗಿ ಮುಂದುವರೆದುಕೊಂಡು ಕೂಡ ಈ ದೇವಸ್ಥಾನ ಬೆಳೀಲಿ ಅಂತ ನಾನು ಆಶೆ ಮಾಡ್ತೀನಿ ಅಷ್ಟೇ. ಇದೇ ವೇಳೆ ದೇವಸ್ಥಾನದ ಧರ್ಮಕರ್ತರಾದ ರಾಜಣ್ಣನವರು ತಮ್ಮನಾದ ಬಳ್ಳಾರಿ ಮಂಜು ಮಾತನಾಡಿ, ಕಳೆದ ಬಾರಿಗಿಂತ ಈ ಬಾರಿ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತದೆ. ತುಂಬಾ ಸಂತೋಷ ಆಗಿದೆ. ಬಹಳ ದಿವಸ ಕನಸು. ಇಲ್ಲಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಪ್ರತಿ ವರ್ಷ ನಮ್ಮ ಪೇಟೆ ಬಸ್ ದೇವಸ್ಥಾನ ತೇರ್ಕೊಂಡು ಹೇಳ್ತಿದ್ರು. ಇಲ್ಲಿರ್ತಕ್ಕಂಥ ನಮ್ಮ ರಾಜಣ್ಣ ಆಗಲಿ, ರಾಯಣ್ಣ ಫ್ರೆಂಡ್ಸ್ ಎಲ್ಲರಾಗಲಿ, ಈ ವರ್ಷ ನಮ್ಮ ಯಜಮಾನರಂತ ಫಸ್ಟ್ ಸ್ಟಾರ್ ಅಂದರೆ ಶಕ್ತಿ ಇರ್ತಕ್ಕಂಥ 70 ವರ್ಷ 25 ಯುವಕ ಎಲ್ಲರ ಹತ್ರ ಒಂದು ಪ್ರೀತಿ ಬಾಂಧವ್ಯದಿಂದ, ಪ್ರೀತಿ ಪ್ರೇಮದಿಂದ, ಸ್ನೇಹದಿಂದ ಎಲ್ಲ ಹತ್ರ ಒಂದು ಹಣ ಸಂಗ್ರಹ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ತೇರು ತಂದು ಎಲ್ಲರೂ ಸಂತೋಷಪಡಿಸಿದ್ದಾರೆ. ಇವತ್ತು ವರಬಸಪ್ಪ ಬಸವಣ್ಣನವರು ಇವತ್ತು ಹೊಸ ತೇರು ನಮ್ಮ ಈ ಬಳ್ಳಾರಿ ಜನ ಒಂದು ಅದೃಷ್ಟ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಜಾತ್ರೆ ಹಿಂಗೆ ಕಲಿಬೇಕು, ಜನ ಪ್ರೀತಿಯಿಂದ ಬೆಳೆಸಬೇಕು. ಮುಂದೊಂದು ದಿನ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತೇನೆ. ಇವತ್ತು ನಮಗೆ ಅತಿ ಸಂತೋಷ ಆಗ್ತಿದೆ. ವರಸಪ್ಪನವರ ಹೊಸ ಅರ್ಥದಲ್ಲಿ ಬಸವಣ್ಣವರ ಒಂದು ಉತ್ಸವ ನಡೀತಾ ಇದೆ. ಭಾಳ ಸಂತೋಷ ಆಗ್ತಿದೆ. ಬಸವಣ್ಣನ ಪ್ರೀತಿಗೆ ಪಾತ್ರ ಆಗ್ಬೇಕಂತೇಳಿ ಎಲ್ಲರೂ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮ ಬರಬೇಕು. ಸಾಯಂಕಾಲ ಉತ್ಸವ ಇರುತ್ತೆ. ಎಲ್ಲರಿಗೂ ಒಂದು ಈ ಉತ್ಸವದಲ್ಲಿ ಸಂತೋಷ ಪಾಲ್ಗೊಳ್ಬೇಕಂತ ನಾನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಇವತ್ತು ಒಂದು ದೊಡ್ಡ ಹಬ್ಬನೇ ನಮಗೆ ಇಲ್ಲಿ. ಇವತ್ತು ಯಾಕಂದರೆ ವರಸಪ್ಪನ ಜಾತ್ರೆ ದೊಡ್ಡ ಹಬ್ಬ. ಹೊಸ ತೇರ ಒಂದು ನಮಗೊಂದು ಉತ್ಸಾಹ ಹುಮ್ಮಸ್ಸ ಇದೆ. ಹೊಸ ತೇರಲ್ಲಿ ನಮ್ಮ ಹೊಸ ತೇರಲ್ಲಿ ಹೊಸ ರಥದಲ್ಲಿ ನಮ್ಮ ಬಸವಣ್ಣವರು ಇವತ್ತು ಉತ್ಸಾಹ ಹೋಗ್ತಿದ್ದಾರೆ. ಸಂತೋಷ, ಇದಕ್ಕೆ ಸಂತೋಷ ಇನ್ನೇನು ಬೇಕು. ಎಲ್ಲರ ಭಕ್ತಿಯಿಂದ ಒಂದು ಕಾರ್ಯಕ್ರಮವನ್ನು ಆಚರಿಸೋಣ. ದೇವಸ್ಥಾನದ ಸಮಿತಿಯವರಾದ ರಾಜ್ಕುಮಾರ್ ಅವರು ಮಾತನಾಡಿ, ಎಲ್ಲಾ ಭಕ್ತರ ಸಹಕಾರದಿಂದ ಜಾತ್ರೆಗಾಗಿ ನೂತನ ರಥವನ್ನ ರೆಡಿ ಮಾಡಿದ್ದೇವೆ. ಸಂಜೆ ಸಾವಿರಾರು ಸಂಖ್ಯೆಯಲ್ಲಿ ಅದ್ಧೂರಿಯಾಗಿ ನೂತನವಾದ ರಥೋತ್ಸವ ಕಾರ್ಯಕ್ರಮವನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿಸಲಾಯಿತು. ಯಾವಾಗ ನಾವು ಸಣ್ಣ ಹುಡುಗರಿಂದ ಗುಡಿ ಮುಂದೆನೆ ನಾವಿರೋದು. ಇಲ್ಲೆಲ್ಲ ಕುಲ ಮತ ಭೇದ ಎಲ್ಲ ಬಿಟ್ಟು ಈ ಜಾತ್ರೆಗೋಸ್ಕರ ಹಿಂದೂ, ಮುಸ್ಲಿಮು, ಕ್ರೈಸ್ತರು ಎಲ್ಲ ಕುಂದೋರ್ನು ಇದು ಸಂತೋಷದಿಂದ ಅವ್ರ ಮನೆ ಸ್ವಂತ ಹಬ್ಬ ಅನ್ನಂಗೆ ಇದನ್ನು ಆಚರಿಸ್ತಾರೆ. ಎಲ್ಲ ಕಡೆನೂ ಇದು ಒಂದು ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳೆಲ್ಲ ಉಡಕ್ಕಿ ಹಾಕ್ಕೊಂಡು ಅವರು ಒಂದು ಜಾತ್ರೆ ಭಾಳ ಸಂಭ್ರಮದಿಂದ ಆಚರಿಸ್ತಾರೆ. ನಂತರ ದೇವಸ್ಥಾನದ ಸಮಿತಿ ಕಾರ್ಯಕರ್ತರಾದ ಲೋಕರೆಡ್ಡಿ ಅವರು ಮಾತನಾಡಿ, ದೇವಸ್ಥಾನದ ಜಾತ್ರೆಗಾಗಿ ಮತ್ತು ದೇವಸ್ಥಾನಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತದೆ. ಉತ್ಸವ ಅಂದ್ರೆ ದೊಡ್ಡದಿದು. ಯಾರಿಗಾನೆ ಒಳ್ಳೆ ಒಂದು 5 ಸೋಮವಾರಗಳಾಗೈತೆ. ಇದು ವಿಜೃಂಭಣೆಗೆ ಮಾಡ್ಬೇಕಂತೇಳಿ ನಾವು ಏನೈತೆ ಅಂದ್ರೆ ಒಂದೇ ಹಣ್ಣಿಗೆ ಏನ್ ಹೇಳ್ತೀವಿ ಅಂದ್ರೆ, ಇವತ್ತು ನೀವು ಮುಂದೆ ಇದ್ದು ನಿಂದೆ ನಾವೆಲ್ಲ ಇರ್ತೀವಿ, ಏನ್ ಬೇಕಾದ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ. ಇದ್ರಾಗ ಇಷ್ಟೇ ನಾವೆಲ್ಲ ಒಂದು ನಮ್ಮ ಒಕ್ಕಟ್ಟ ಅಂತ ನಾವು ತೋರಿಸ್ಬೇಕಾಗ್ತದೆ, ಬೇರೆ ಏನಿಲ್ಲ. ಇದರಲ್ಲಿ ಒಳ್ಳೆ ನಮ್ಮ ಅವರು ಸ್ವಾಮಿ ಪೂಜಾರಿಕರಲ್ಲ, ಅವ್ರಿಗೇನು ಭಾರಿ ಚೆನ್ನಾಗಿ ಪೂಜೆ ಮಾಡಿ ಎಲ್ಲರಿಗೆ ಕಳಿಸ್ತಾರ. ಸುಮ್ಮನೆ ನಾವು ನೋಡ್ತಾ ಇದ್ವಲ್ಲ, ಬೆಳಿಗ್ಗೆ ಬಂದು ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾರೆ.
ಇಷ್ಟಪ್ಪ ನಾವೆಲ್ಲ ಒಕ್ಕಟ್ಟಾಗಿ ನಮ್ಮ ರಾಜಣ್ಣಂದೆ ಶೇಷಪ್ಪಣ್ಣಂದೆ ಅಣ್ಣವರಿಂದ ನಾವು ಯಾವಾಗ ಏನೇನು ಕೆಲಸ ಮಾಡಕ್ ಬಂದು ಲೋಕರೆಡ್ಡಿ ಅಂತೇಳಿ ನಮ್ಮ ಹೆಸರು. ನಾವು ಕಾರ್ಯಕರ್ತರಷ್ಟೇ. ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಮಾಲಿಂಗಸ್ವಾಮಿ, ಟ್ರಸ್ಟ್ ಕಾರ್ಯಕಾರಿ ಪ್ರಭು ಉದ್ದಿ, ಶ್ರೀಧರ ಗಡ್ಡೆ, ವರಬಸಪ್ಪ, ಲೋಕಾರೆಡ್ಡಿ, ರಾಜ್ಕುಮಾರ್, ಮಂಜುನಾಥ್ ಸ್ವಾಮಿ, ವೀರೇಶ್ ಸ್ವಾಮಿ, ಗಾದಿಲಿಂಗಪ್ಪ, ಮಲ್ಲಿ, ಶೇಖರ್, ತಿಪ್ಪಯ್ಯ, ತಿಪ್ಪೇಸ್ವಾಮಿ ಮತ್ತು ಗವಿಗಂಗಮ್ಮ, ಜಗದೀಶ್, ಹೇಮರೆಡ್ಡಿ, ನರೇಂದ್ರ, ಪ್ರಸಾದ್, ಬಸವರಾಜ್, ಶಿವರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.